ಆನೇಕಲ್ ತಾಲೂಕಿನ ಮರ್ಸೂರು ಗ್ರಾಮದ ಶಂಕರನಾಗ್ ರಂಗಮಂದಿರದಲ್ಲಿ ಮರ್ಸೂರು ಗ್ರಾಮ ಪಂಚಾಯತ್ ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ಸಂಕೀರ್ಣ ಉದ್ಘಾಟನೆ, ಸರ್ಕಾರಿ ಶಾಲಾ ಮಕ್ಕಳಿಗೆ ವಿವಿಧ ಸವಲತ್ತು ವಿತರಣೆ, ಪ್ರೌಢಶಾಲಾ ಮಕ್ಕಳಿಗೆ ಬೈಸಿಕಲ್ ವಿತರಣೆ, ಅಮೃತ ಸಿರಿ ಯೋಜನೆಯಡಿಯಲ್ಲಿ ಫಲಾನುಭವಿಗಳಿಗೆ ಪ್ರೋತ್ಸಾಹ ಧನ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಇನ್ನು ಮರ್ಸೂರು ಪಂಚಾಯತ್ ವತಿಯಿಂದ ಆಯೋಜಿಸಿದ ಹಲವು ನೂತನ ಯೋಜನೆಗಳಿಗೆ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಮತ್ತು ಬಿ ಶಿವಣ್ಣ ಅವರು ಚಾಲನೆಯನ್ನ ನೀಡಿ ನಂತರ ಮಾತನಾಡಿದ ಅವರು ಹೈನುಗಾರಿಕೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ಪ್ರತಿ ಲೀಟರ್ ಹಾಲಿಗೆ 10 ರೂಪಾಯಿ ಪ್ರೋತ್ಸಾಹ ಧನವನ್ನ ನೀಡುತ್ತಿರುವುದು ಇಡೀ ದೇಶದಲ್ಲಿ ಪ್ರಥಮವಾಗಿದೆ. ಜೊತೆಗೆ ಆರೋಗ್ಯ, ಶಿಕ್ಷಣ, ಪರಿಸರ ಸಂರಕ್ಷಣೆ, ಮಹಿಳಾ ಸಬಲೀಕರಣ, ಊಟದ ಮನೆ, ವಿದ್ಯಾರ್ಥಿಗಳಿಗೆ ಆರೋಗ್ಯ ಕಿಟ್ ವಿತರಣೆ ಸೇರಿದಂತೆ 10ಕ್ಕೂ ಹೆಚ್ಚು ಜನಪರ ಕಾರ್ಯಕ್ರಮಗಳನ್ನು ಪಂಚಾಯಿತಿ ವತಿಯಿಂದ ರೂಪಿಸಲಾಗುವುದು. ನಿಜಕ್ಕೂ ಮರಸೂರು ಗ್ರಾಮ ಪಂಚಾಯಿತಿಯು ಇಡೀ ದೇಶಕ್ಕೆ ಮಾದರಿಯಾಗಿದೆ ಎಂದು ಪ್ರಶಂಸೆಯನ್ನ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯಿತಿ ಬಹುಶಃ ನಮ್ಮ ರಾಜ್ಯಕ್ಕೆ ಮಾತ್ರ ಮಾದರಿ ಅಲ್ಲ, ಇದು ಇಡೀ ರಾಷ್ಟ್ರಕ್ಕೆ ಮಾದರಿ ಅಂತ ಹೇಳಬೇಕಾಗುತ್ತೆ. ಯಾಕೆಂದ್ರೆ ಬಂದಂತ ಆಂತರಿಕ ಸಂಪನ್ಮೂಲದಿಂದ ಯಾವ ರೀತಿ ವಿದ್ಯಾರ್ಥಿಗಳಿಂದ ಹಿಡಿದು ಸ್ತ್ರೀಯರಿಂದ ಹಿಡಿದು ಹಿರಿಯ ಪ್ರಜೆಗಳಿಂದ ಹಿಡಿದು ಯಾವ ರೀತಿ ಅವರು ಅನುದಾನವನ್ನ ಅನುಷ್ಠಾನ ಮಾಡ್ತಾ ಇರೋದು ನಿಜವಾಗ್ಲೂ ಒಂದು ಬಹಳ ಸಂತೋಷದ ವಿಚಾರ. ನೋಡಿ, ಅಂತಿಮ ಸಿರಿ ಅಂತ ಮಾಡಿದ್ದಾರೆ. ಯಾರಾದ್ರೂ ಅಂತಿಮ ನಮನ ಮತ್ತು ಸ್ತ್ರೀ ಸಿರಿ ಅಂತಾನು ಮಾಡಿದ್ದಾರೆ, ವನ ಸಿರಿ ಅಂತ ಮಾಡಿದ್ದಾರೆ. ಯಾರಾದ್ರೂ ಗ್ರಾಮಸ್ಥರು ನಿಧನ ಹೊಂದಿದ್ರೆ ಅವರ ಕುಟುಂಬಕ್ಕೆ 10 ರಿಂದ 15,000 ಕೊಡತಕ್ಕಂಥದ್ದು ಯೋಜನೆ ಬಹಳ ಮನಮುಟ್ಟುವಂಥದ್ದು. ಮತ್ತು ಹಾಲು ಉತ್ಪಾದಕರಿಗೂ ಅಷ್ಟೇ ಪ್ರತಿ ಲೀಟರ್ಗೆ 10 ರೂಪಾಯಿನ ಪ್ರೋತ್ಸಾಹಧನವಾಗಿ ಕೊಡುವಂಥದ್ದು. ಮತ್ತು ಮಕ್ಕಳಿಗೆ ಇಂಗ್ಲಿಷ್ ಅನ್ನ ಕಲಿಸುವಂತ LKG UKG ಶಾಲೆಗಳನ್ನ ತೆಗೆದು ಅವರಿಗೆ ವಾಹನ ಸೌಲಭ್ಯವನ್ನ ಕಲ್ಪಿಸುವಂಥದ್ದು ಮತ್ತು ಅಂತರ್ಜಲ ಹೆಚ್ಚಿಗೆ ಮಾಡಲಿಕ್ಕೆ ಕೆರೆಗಳನ್ನ ಅಭಿವೃದ್ಧಿಗೊಳಿಸುವಂಥದ್ದು ಎಲ್ಲ ಬಹಳ ಮೆಚ್ಚುವಂತ ಕಾರ್ಯಕ್ರಮಗಳು. ಅದೇ ರೀತಿ ಮಕ್ಕಳಿಗೆ ಮತ್ತು ಅವರ ಆರೋಗ್ಯ ಚೆನ್ನಾಗಾಗ್ಲಿ, ಯಾಕೆಂದ್ರೆ ಚಿಕ್ಕ ವಯಸ್ಸಿನಿಂದಲೇ ಅವರ ಆರೋಗ್ಯ ಚೆನ್ನಾಗ್ಲಿ ಅಂದ್ಬಿಟ್ಟು ಆರೋಗ್ಯ ಕಿಟ್ಟನ್ನ ಕೊಡುವಂಥದ್ದು ಬಹಳ ವಿನೂತನವಾದಂತಹ ಯೋಜನೆಗಳನ್ನು ಮತ್ತು ವಿಕಲಚೇತನರಿಗೂ ಕೂಡ ಪ್ರೋತ್ಸಾಹಧನವನ್ನ ಕೊಡುವಂಥದ್ದು. ಒಟ್ಟಿಗೆ ಇದು ಮರಸೂರು ಗ್ರಾಮ ಪಂಚಾಯತಿ ಒಂದು ಮರಸೂರು ರಾಜ್ಯ ಅಂತಾನೆ ಹೇಳ್ಬೋದು, ಮಿನಿ ರಾಜ್ಯ. ಆ ರೀತಿ ಕೆಲಸ ಮಾಡ್ತಾ ಇದೆ. ಇದನ್ನ ನನ್ನ ಅರ್ಥದಲ್ಲಿ ಈ ಮರಸೂರು ಗ್ರಾಮ ಪಂಚಾಯತಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಇದೇ ರೀತಿ ಯಾಕೆಂದ್ರೆ ಬೆಂಗಳೂರಿಗೆ ಸುತ್ತಮುತ್ತ ಅಂಟಿಕೊಂಡಂತಹ ಮತ್ತು ನಗರ ಪ್ರದೇಶಗಳಿಗೆ ಹಲವಾರು ದೊಡ್ಡ ದೊಡ್ಡ ನಗರ ಪ್ರದೇಶಗಳ ಅಂಟಿಕೊಂಡಂತ ಗ್ರಾಮ ಪಂಚಾಯತಿಗೆ ಸ್ವಲ್ಪ ಸಂಪನ್ಮೂಲ ಚೆನ್ನಾಗಿರುತ್ತೆ. ಆ ಸಂಪನ್ಮೂಲವನ್ನ ಯಾವ ರೀತಿ ಸದ್ಬಳಕೆ ಮಾಡಬಹುದು, ಯಾವ ರೀತಿ ಮಾಡಬಹುದು ಅನ್ನೋದಕ್ಕೆ ಇದೇ ಒಂದು ಮರಸೂರು ಗ್ರಾಮ ಪಂಚಾಯತಿ ಒಂದು ಆದರ್ಶ ಅಂತ ನನ್ನ ಭಾವನೆ. ಇವರು ಬೇರೆ ಗ್ರಾಮ ಪಂಚಾಯತಿಗೆ ಇವರು ಒಂದು ಕಾರ್ಯಾಗಾರವನ್ನ ಮಾಡಿ ಅವರಿಗೆ. ಇನ್ನು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಆರೋಗ್ಯ ಕಿಟ್ ವಿತರಣೆ, ಬೈಸಿಕಲ್ ವಿತರಣೆ, ಕಲಿಕಾ ಸಾಮಗ್ರಿ ವಿತರಣೆ ಮತ್ತು ಪ್ರೋತ್ಸಾಹಧನ ವಿತರಣೆಯನ್ನ ಮಾಡಲಾಯಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮರಸೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಂಡಾಪುರ ರಮೇಶ್ ಅವರು ವಹಿಸಿದ್ರು. ಇನ್ನು ಕಾರ್ಯಕ್ರಮದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಂಡಾಪುರ ರಾಮಚಂದ್ರ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ರಾಮಕೃಷ್ಣ ರೆಡ್ಡಿ, ಅಜ್ವಾನಿ ಮರಸೂರು ಪುರುಷೋತ್ತಮ್ ರೆಡ್ಡಿ, ಶೆಟ್ಟಿಹಳ್ಳಿ ಪ್ರಭಾಕರ್ ರೆಡ್ಡಿ, ರಾಧಾಕೃಷ್ಣ ಮಡಿವಾಳ್, ಮಣಿಕಂಠ, ಅನಿಲ್ ರೆಡ್ಡಿ, ಮರಸೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಮಂಜುಳಾ ಸೋಮಶೇಖರ್ ಮತ್ತು ಪಂಚಾಯತಿ ಸದಸ್ಯರು PDO ಡಿ ಮುರಳಿ, ಕಾರ್ಯದರ್ಶಿ ಯೋಗೇಶ್ ಮತ್ತು ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಭಾಗವಹಿಸಿದ್ರು. ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಮರಸೂರು ಗ್ರಾಮ ಪಂಚಾಯತಿನಲ್ಲಿ ಪ್ರೌಢಶಾಲೆಗೆ ಹೋಗುವಂಥ ಮಕ್ಕಳಿಗೆ ಬೇಸಿಕಲ್ ವಿತರಣೆ ಮಾಡುವಂಥದ್ದು, ರೈತರಿಗೆ 10 ರೂಪಾಯಿ ಪ್ರೋತ್ಸಾಹಧನ ಕೊಡುವಂಥದ್ದು ಮತ್ತು ಏನೇನು ಕಾರ್ಯಕ್ರಮಗಳು ಅದೆಲ್ಲ ಮುಂದುವರಿಸುವಂಥ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಮತ್ತು ಕಸ ವಿಲೇವಾರಿ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ಮರಸೂರು ಗ್ರಾಮ ಪಂಚಾಯತಿ ಒಂದು ಮಾದರಿ ಗ್ರಾಮ ಪಂಚಾಯತಿ ಅನ್ನೋ ರೀತಿಯಲ್ಲಿ ಬಡವರಿಗೆ ಕೊಡುವಂಥ ಸೌಲಭ್ಯಗಳನ್ನು ಕೊಡುವ ಜೊತೆಯಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಊಟ ಮಾಡ್ಕೊಂಡು ಹೋಗ್ಬೇಕು. ಈಗ ಒಂದು 5-10 ನಿಮಿಷ ಕಾರ್ಯಕ್ರಮ ಮುಗಿಯುತ್ತೆ. ವಂದನಾರ್ಪಣೆ ಇರಲಿದೆ. ಆಮೇಲೆ ಎಲ್ಲರೂ ಜೋರಾಗಿ ಒಟ್ಟಿಗೆ ಏಳು ಧ್ವನಿಯಲ್ಲಿ ರಾಷ್ಟ್ರಗೀತೆ ಹಾಡಿ ಜೈ ಅಂತ ಓಕೆನಾ? ಇದಕ್ಕೆಲ್ಲ ಕಾರಣ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಎಲ್ಲ ಸದಸ್ಯರುಗಳ ಸಹಕಾರ
ತುಂಬ ಸಹಕಾರದಿಂದ ಇದೆಲ್ಲ ಸಾಧ್ಯ ಆಯಿತು. 2011ರಲ್ಲಿ 3,20,20 ಇದ್ದಂಥ ವರಮಾನ ಪಂಚಾಯತಿಗೆ ನಾವು 2020-21 ಬರೋವರೆಗೂ ಅಷ್ಟೇ ಇತ್ತು. 2021-20-21ರಲ್ಲಿ 4,5 ಕೋಟಿ ಕಲೆಕ್ಷನ್ ಮಾಡಿದ್ದೀವಿ. ಅದೇ ರೀತಿ 22-23ರಲ್ಲಿ 6,65,00,000 ಕಲೆಕ್ಷನ್ ಮಾಡಿದ್ವಿ. 23-24ರಲ್ಲಿ 9,50,00,000 ಕಲೆಕ್ಷನ್ ಮಾಡಿದ್ವಿ. ಈ ವರ್ಷ 24-25ರಲ್ಲಿ 11 ಕೋಟಿ ದಾಟ್ತೀವಿ. ಈ ದುಡ್ಡನ್ನು ಜನಗಳಿಂದನೇ ತೆಗಿಬೇಕು, ಜನಗಳಿಗೆ ಕೊಡಬೇಕು. ಅದೇ ರೀತಿ ನಮ್ಮ ಇಡೀ ಪಂಚಾಯತಿನಾಗೆ ಎಲ್ಲ ಸರ್ವತೋಮುಖ ಅಭಿವೃದ್ಧಿ, ರೈತರು, ಅಂಗವಿಕಲರು, ಅದೇ ರೀತಿ ಶಾಲಾ ಮಕ್ಕಳು, ಮತ್ತು ನಮ್ಮ ಹಾಸ್ಪಿಟ್ಲ್ ಇರ್ಬೋದು, ಎಲ್ಲ ಅದಕ್ಕೂ ನಾವು ಖರ್ಚು ಮಾಡ್ತಾಯಿದ್ದೀವಿ. ಜೊತೆಲೇ ಅಭಿವೃದ್ಧಿ ಸಹ ಸುಮಾರು ವರ್ಷಕ್ಕೆ 4 ಕೋಟಿ ರೂಪಾಯಿ ಡೆವಲಪ್ಮೆಂಟ್ ಕಾಮಗಾರಿಗಳನ್ನು ಸಹ ಮಾಡ್ತಾಯಿದ್ದೀವಿ.